SLC ಫಲಿತಾಂಶ ಪ್ರಕಟ ಆಗಿದ್ದು ಗಿರಿನಗರದ ವಿಜಯ ಭಾರತಿ ವಿದ್ಯಾಲಯದ ವಿದ್ಯಾರ್ಥಿನಿ ಜಾನ್ವಿ ಅವರು 625ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಜಾನ್ವಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಇಂತಹ ಸಾಧನೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಅಂತ? ನಾನು ಎಕ್ಸ್ಪೆಕ್ಟ್ ಮಾಡಿದೆ 620 ಮೇಲೆ ಬರುತ್ತೆ ಅಂತ. 625 ಬಂದಿದ್ದು ನಿಜವಾಗ್ಲೂ ಖುಷಿ ಆಯಿತು. ತುಂಬಾ ಖುಷಿ ಆಗ್ತಿದೆ. ಮೇಡಮ್, ಈಗ ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಅಲ್ಲಿ ಔಟ್ ಆಫ್ ಔಟ್ ತುಂಬಾ ಕಷ್ಟ. ಯಾಕಂದ್ರೆ ಒಂದು ಚಿಕ್ಕದಾಗಿರುವಂತಹ ಒಂದು ವ್ಯಾಕರಣ ತಪ್ಪಾದ್ರೂ ಕೂಡ ಅಲ್ಲಿ ಮಾರ್ಕ್ ಮೈನಸ್ ಆಗೋ ಸಾಧ್ಯತೆ ಇದೆ. ಹೆಂಗೆ ಇಷ್ಟೊಂದು ಪರ್ಫೆಕ್ಟ್ ಆಗಿ ಹೆಂಗೆ ಸಾಧ್ಯ ಆಯ್ತು? ನಿಮ್ಮ ಪ್ರಿಪರೇಷನ್ ಹೆಂಗಿತ್ತು? ನಂಗೆ ಲ್ಯಾಂಗ್ವೇಜಸ್ ಎಲ್ಲ ಈಸಿನೇ ಅನಿಸ್ತಿತ್ತು. ಅಂದರೆ ನಾನೆಲ್ಲ ಮುಂಚೆಯಿಂದನೂ ಅಂದರೆ ನನಗೇನು ಕಷ್ಟ ಅನಿಸ್ತಿರ್ಲಿಲ್ಲ ಲ್ಯಾಂಗ್ವೇಜಸ್ ಎಲ್ಲ. ಸೊ ನಂಗೆ ಅದಷ್ಟೇನು ಕಷ್ಟ ಆಗಲಿಲ್ಲ. ಲ್ಯಾಂಗ್ವೇಜಸ್ ಎಲ್ಲ ಅಷ್ಟೊಂದೇನು ತಲೆ ಕೆಡ್ಸ್ಕೊಂಡಲ್ಲೇನು ಓದಿಲ್ಲ ನಾನು. ಮೇಡಮ್, ಡೈಲಿ ಎಷ್ಟು ಓದ್ತಾ ಇದ್ರಿ? ಲಾಸ್ಟ್ ಅಂದರೆ SLC ಎಕ್ಸಾಮ್ ಟೈಮ್ ಪ್ರಿಪರೇಷನ್ ಎಲ್ಲ ಹೆಂಗಿತ್ತು? ನಾನು ನಾರ್ಮಲ್ ಸ್ಕೂಲ್ ಡೇಸಲ್ಲಿ 2 hours ಅಥವಾ 2.5 hours ಮ್ಯಾಕ್ಸಿಮಮ್ ಅಷ್ಟೇ ಓದ್ತಿದ್ದು. ಎಕ್ಸಾಮ್ ಹಿಂದಿನ ದಿವಸ ಒಂದು 5 or 6 hours ರಿವಿಷನ್ಗೋಸ್ಕರ, ಯಾಕೆಂದರೆ ನಾನು ಟ್ಯೂಷನ್ಗೂ ಹೋಗ್ತಿರ್ಲಿಲ್ಲ. ಸೊ ರಿವಿಷನ್ಗೋಸ್ಕರ ಒಂದು 5 to 6 hours ಓದ್ತಿದ್ದೆ ಅಷ್ಟೇ. ಆದರೂ ಎಲ್ಲ ರಿವಿಷನ್ ಆಗಿರ್ತಿತ್ತು ನಂದು. ಅಂದರೆ ನನಗೆಲ್ಲ ಕಾನ್ಸೆಪ್ಟ್ಸ್ ನೆನಪಿರ್ತಿತ್ತು, ಯಾವುದೂ ಮರ್ತೋಗ್ತಿಲ್ಲ. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಏನು ಕೇಳಿದ್ರು ಮತ್ತೆ ಮತ್ತೆ ಹೇಳ್ಕೊಡ್ತಿದ್ರು. ಆಮೇಲೆ ಯಾವಾಗ ಬೇಕಾದ್ರೂ ಕಾಲ್ ಮಾಡು, ಏನು ಡೌಟ್ ಇದ್ರು ಕೇಳು ಅಂತ ಹೇಳ್ತಿದ್ರು. ಸೊ ಸಪೋರ್ಟ್ ಆಗಿತ್ತು. ಡೈಲಿ ಎಷ್ಟು ಅವರು ಓದ್ತಿದ್ರಿ ಮೇಡಮ್? ಡೈಲಿ 2.5 hours 3 hours ಅಷ್ಟೇ ಮ್ಯಾಕ್ಸಿಮಮ್. ನಿಮ್ಮ ಪೇರೆಂಟ್ ಆಗಿರ್ಬೋದು, ಟೀಚರ್ಸ್ ನಿಮಗೆ ಯಾವ ರೀತಿ ಸಪೋರ್ಟ್ ನೀಡಿದ್ರು? ಅದರಲ್ಲೂ ಕೂಡ ಪ್ರಮುಖವಾಗಿ ಎಕ್ಸಾಮ್ ಟೈಮಲ್ಲಿ ಮನೇಲಿ ಕೂಡ ತುಂಬ ಸಪೋರ್ಟ್ ಬೇಕಾಗುತ್ತೆ ಇಂಥ ಪ್ರತಿಯೊಂದು ವಿಚಾರಕ್ಕೆ. ಅವ್ರು ಯಾವ ರೀತಿ ಸಪೋರ್ಟ್ ಆಗಿದ್ರು? ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಅವರು ನನ್ನ ಜೊತೆಗೆ ಕುತ್ಕೊತಿದ್ರು. ಎಷ್ಟೊತ್ತು ಹೋದ್ರು ಅವ್ರು ನನ್ನ ಜೊತೆಗೇ ಇರ್ತಿದ್ರು. ನನಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ಅಮ್ಮನ್ನೇ ಕೇಳ್ತಿದ್ದೆ. ಅಂದರೆ ಅವ್ರಿಗೆ ಅರ್ಥ ಆಗಿರೋ ಅಷ್ಟು ನನಗೆ ಹೇಳ್ಕೊಡ್ತಿದ್ರು. ಜೊತೆಗೆ ಅವರು ತಿಳ್ಕೊಂಡು ನನಗೆ ಹೇಳ್ಕೊಡ್ತಿದ್ರು. ಆಮೇಲೆ ಅಪ್ಪ ನನಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಓದ್ತೀಯಾ, ಆರಾಮಾಗಿರು, ಮಲ್ಕೋ ಸಾಕು, ಎಷ್ಟೊತ್ತು ಓದ್ತೀಯಾ ಅಂತ ನನಗೆ ಬೈತಿದ್ರು. ಆಮೇಲೆ ತುಂಬ ಸಪೋರ್ಟ್ ಇತ್ತು ಮನೇಲಿ. ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಸ್ಕೂಲಲ್ಲಿ. ಅವ್ರು ಏನು ಕೇಳಿದ್ರು ಹೇಳ್ಕೊಡ್ತಿದ್ರು ಸ್ಕೂಲಲ್ಲಿ. ಮತ್ತು ಎಷ್ಟು ಸತಿ ಡೌಟ್ ಅದೇ ಕೇಳಿದ್ರು ಪರವಾಗಿಲ್ಲ, ಅದನ್ನ ಅರ್ಥ ಮಾಡಿಸೋ ತನಕ ಬಿಡ್ತಿರ್ಲಿಲ್ಲ. ಫಸ್ಟಿಂದನೂ ಅಷ್ಟೇ ಎಲ್ಲ ಫುಲ್ ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿ ರಿವಿಷನ್ಸ್ ಜಾಸ್ತಿ ಮಾಡ್ತಿದ್ರು. ಸೊ ನಂಗೆ ಹೆಲ್ಪ್ ಆಯ್ತು ತುಂಬ. ಮೇಡಮ್, ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದಿತ್ತು? ಮತ್ತು ನಿಮ್ಮ ಫ್ಯೂಚರ್ ಏನಿದೆ ಮೇಡಮ್? ನಿಮ್ಮ ಗುರಿ ಏನಿದೆ? ಸೈನ್ಸ್ ಅಂದರೆ ತುಂಬಾ ಇಷ್ಟ. ನಾನು ಸೈಂಟಿಸ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ. ಸೊ PCMB ತೊಗೊಂಡಿದ್ದೀನಿ. ಕರೆಂಟಾಗಿ ಅರ್ಜುನ್ ಅಕಾಡೆಮಿ ಅಂತ ಕೋಚಿಂಗ್ ಸೆಂಟರ್ ನಮ್ಮ ಕಾಲೇಜ್ ಜೊತೆಗೆ ಟೈಅಪ್ ಆಗಿದೆ. ಸೊ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ಪ್ರಾಪರ್ ಎಲ್ಲಿ ಅವರು ಮೇಡಮ್? ಮತ್ತು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ನಾನು ಬೆಂಗಳೂರಲ್ಲೇ ಇರೋದು. ಅಂದರೆ ಅಪ್ಪ ಶಿವಮೊಗ್ಗ ಇಂದ ಬಂದಿರೋರು. ಸೊ ಅಂದರೆ ನಮ್ಮ ಊರೆಲ್ಲ ಬೆಂಗಳೂರೇ. ಸೊ ಚಿಕ್ಕಲ್ಚಂದ್ರದಲ್ಲಿರೋದು. ಅಪ್ಪ ಕ್ರೆಡಿಟ್ ಕಂಟ್ರೋಲ್ ಮ್ಯಾನೇಜರ್ HCG ಆಫೀಸಲ್ಲಿ. ಅಮ್ಮ ಹೌಸ್ ವೈಫ್. ಇವಿಷ್ಟು 625ಕ್ಕೆ 625 ಅಂಕ ಪಡೆದಂತಹ ಜಾನ್ವಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. SLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಪಡೆದಂತಹ ಜಾನ್ವಿ ಅವರ ಪೋಷಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ನಿಮ್ಮ ಮಗಳು ಈ ರೀತಿ ಒಂದು ಸಾಧನೆ ಮಾಡಿದ್ದಾರೆ, ಇದ್ರ ಬಗ್ಗೆ? ಸೊ ಇದು ಸಾಧನೆ ಎಕ್ಸ್ಪೆಕ್ಟೆಡ್. ಅವಳು ಮೊದಲಿಂದನೂ ಇನ್ ಟೈಮಲ್ಲಿ ಪ್ರತಿಯೊಂದು ಟೆಸ್ಟಲ್ಲಿ, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಅದೇ ಲೆವೆಲನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ಲು. ಅದರಿಂದ ಇದು ನನಗೇನು ಹೆಚ್ಚಿನ ಆಶ್ಚರ್ಯ ಇಲ್ಲ. ಅಂದರೆ ಅಬೌವ್ 620 ಗ್ಯಾರಂಟಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಔಟ್ ಆಫ್ ಔಟ್ ಬಂದಿದೆ. ಅದರಿಂದ ನಾವು ಖುಷಿಯಾಗೇ ಇದ್ದೀವಿ. ಇನ್ನು ಮುಂದಿನ ಭವಿಷ್ಯನೇ ನಮಗೆ ಪ್ರಶ್ನಾರ್ಥಕವಾಗಿರೋದು, ಜೊತೆಗೆ ಆಸಕ್ತಿದಾಯಕವಾಗಿರೋದು. ಮುಂದೆ ಏನು ಮಾಡ್ತಾಳೋ, ಏನು ಓದ್ತಾಳೋ, ಅವಳು ಇಷ್ಟ ಬಂದಿದ್ದು ಏನು ಬೇಕಾದ್ರೂ ಓದಲಿ. ನಾನು ಯಾವುದೇ ಮೆಡಿಕಲ್ ಆಗಲಿ ಅಥವಾ ಇದಾಗಲಿ ಬಲವಂತ ಇಲ್ಲ. ಅವಳು ಇಷ್ಟ ಬಂದಿದ್ದು ಅವಳು ಓದಲಿ, ನಾವು ಓದಿಸ್ತೀವಿ. ಮೇಡಮ್, ಅಂದರೆ ನೀವು ಹೌಸ್ ವೈಫ್ ಆಗಿರೋದ್ರಿಂದ ಮನೇಲಿ ಇರ್ತಿದ್ರು ಅವ್ರ ಜೊತೆ, ಅದಕ್ಕೆ ಎಕ್ಸಾಮ್ ಟೈಮಲ್ಲಿ ಆಗಿರ್ಬೋದು, ಅವ್ರು ಹೆಂಗೆ ತಯಾರಿ ನಡೆಸ್ತಾ ಇದ್ರು, ಅವರು ಮೆಂಟಲಿ ಹೆಂಗೆ ಸಿದ್ಧತೆ ಮಾಡ್ಕೋತಿದ್ರು? ಅವಳಿಗೆ ಏನು ಬೇಕೋ ಅದನ್ನು ಓದ್ತಾ ಇದ್ಲು ಸರ್. ಇದೇ ಥರ ಓದಬೇಕು ಅಂತಿಲ್ಲ. ಯಾವಾಗ ಏನು ಬೇಕೋ ಅದು ಓದ್ತಿದ್ಲು. ಏನು ಡೌಟ್ಸ್ ಬಂದರೂ ಕೇಳ್ತಾ ಇದ್ಲು. ನಮಗೆ ಗೊತ್ತಿದ್ದು ನಾವು ಹೇಳ್ಕೊಡ್ತಾ ಇದ್ವಿ, ಮಿಕ್ಕಿದ್ದು ಅವ್ರ ಟೀಚರ್ಸ್ ಹತ್ರ ಕೇಳಿ ತಿಳ್ಕೊತಾ ಇದ್ಲು. ಮತ್ತು ಇನ್ಯಾರು ಅವ್ರ ಫ್ರೆಂಡ್ಸ್ ಏನಾದ್ರು ಡೌಟ್ಸ್ ಕೇಳಿದ್ರೆ ಅದನ್ನು ಕ್ಲಿಯರ್ ಮಾಡ್ತಿದ್ಲು ಅವಳು. ಆ ಥರ ಒಂದು ಇದರಲ್ಲಿ ಓದ್ತಾ ಇದ್ಲು ಸರ್ ಅಷ್ಟೇ. ಅಂದರೆ ಫುಲ್ಲು ಸ್ಟ್ರೆಸ್ ಇಟ್ಕೊಂಡು ಓದೋದು ಆ ಥರದ್ದೆಲ್ಲ ಏನಿರಲಿಲ್ಲ. ಅವಳು ಎಷ್ಟೊತ್ತು ಓದ್ತಿದ್ಲೋ ನಾವು ಅಷ್ಟೊತ್ತು ಕೂತಿರ್ತಿದ್ದೆ ಅವಳ ಜೊತೆ ಅಷ್ಟೇ. ಅದೇ ಅವ್ರು ಅಂತಿದ್ರು, ನೀವು ಎಷ್ಟೊತ್ತು ಬೇಕಾದ್ರೂ ಓದ್ತಿದ್ದಾಗ, ಅಂದ್ರೆ ಅವ್ರು ಓದ್ತಿದ್ದಾಗ ನೀವು ಅವ್ರ ಜೊತೆಗಿದ್ರಿ ಅಂತ. ಮತ್ತೆ ಈಗ ನೀವು ಗೊತ್ತಿರೋಂಗೆ ಸಾಮಾನ್ಯವಾಗಿ ಎಲ್ಲರೂ ಮೊಬೈಲಲ್ಲಿ ಅಡಿಕ್ಟ್ ಆಗೋದು ಆ ಥರ ಇತ್ತು. ನಿಮ್ಮ ಮಗಳು ಅದನ್ನೆಲ್ಲ ದಾಟಿ ಇವತ್ತೊಂದು ಸಾಧನೆ ಮಾಡಿದ್ದಾರೆ. ಅವರು ಈಗ ಓದಿನ ವಿಚಾರಕ್ಕೆ ಬರೋದಾದ್ರೆ, ಅವರು ಅಂದ್ರೆ ಈಗ ಓದಂದ್ರೆ ಆ ಒಂದು ವಾತಾವರಣ ಕಲ್ಪಿಸ್ಬೇಕು. ನಾವು ಮನೆಯಲ್ಲೇ ಮೊದಲಿಗೆ ಆ ಒಂದು ವಾತಾವರಣ ಕಲ್ಪಿಸ್ಬೇಕಿತ್ತು. ನೀವು ಅದನ್ನು ಕಲ್ಪಿಸಿದ್ದಾರೆ. ಹೆಂಗೆ ಅವರು ಇದು ಮಾಡಿ? ಸರ್, ಹಾಗಂತ ಮೊಬೈಲೇ ನೋಡಬಾರ್ದು ಅನ್ನೋದು ಅಲ್ಲ. ಅದರಿಂದನೂ ಒಳ್ಳೇದನ್ನು ತಗೊಳ್ಳಿ. ಯಾವುದನ್ನು ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಪಾಸಿಟಿವ್ ಮಾತ್ರ ತಗೋಬೇಕು. ಅದೇ ಥರ ಮೊಬೈಲ್ ನೋಡಬಾರ್ದು ಅನ್ನೋದು ನಮ್ದೇನಿಲ್ಲ. ಕೆಲವೊಂದು ಅದರಿಂದನೂ
ಉಪಯೋಗ ಆಗೋವಂಥದ್ದು ಇರುತ್ತೆ ಸರ್. ಹಾಗೆ ಅವಳು ಮೊಬೈಲು ನೋಡ್ತಿದ್ಲು, ಟಿ ವಿನೂ ನೋಡ್ತಿದ್ಲು, ಎಲ್ಲವನ್ನೂ ಮಾಡ್ತಿದ್ಲು. ಸೊ ಹಾಗೆ ಓದೋದ್ರಲ್ಲೂ ಓದ್ತಿದ್ಲು, ಆಲ್ರೌಂಡ್ರಾಗಿದ್ಲು ಅಷ್ಟೇ. ಈಗ ಮಗಳಿಗೊಂದು ಕನಸಿದೆ, ಹಿಂಗಾಗ್ಬೇಕು, ತಾಯಿಗೊಂದು ಕನಸಿರುತ್ತೆ, ನನ್ನ ಮಗಳನ್ನ ಈ ತರ ಬೆಳೆಸ್ಬೇಕು, ನೆಕ್ಸ್ಟ್ ಇದನ್ನು ಓದಿಸ್ಬೇಕು. ನಿಮ್ಮ ಕನಸೇನು ಸರ್? ನನ್ಗೆ ಇದು ಅಂತ ಇಲ್ಲ, ಅವಳಿಗೆ ಏನು ಇಷ್ಟ ಆಗುತ್ತೋ ಅದು ಓದಲಿ ಸರ್, ಓದಿಸ್ತೀವಿ ಅಷ್ಟೇ, ನಮ್ದೇನಿಲ್ಲ. ಅವಳು ಏನು ಓದ್ತಾಳೋ ಅದು. ಎಕ್ಸ್ಪೆಕ್ಟ್ ಮಾಡಿದ್ರಾ? ಮತ್ತೆ ನೀವು ನೋಡ್ದಂಗೆ ಇವ್ರ ಕ್ಲಾಸಲ್ಲಿ ಹೆಂಗಿರ್ತಿದ್ರು ಜಾನ್ವಿ? ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಮ್ಮ ಶಾಲೆ ವಿಜಯ ಭಾರತಿ ವಿದ್ಯಾಲಯ ಗಿರಿನಗರದಲ್ಲಿದೆ. ಖಂಡಿತವಾಗ್ಲೂ ಶಿ ವಾಸ್ ಎ ಸ್ಟುಡಿಯಸ್ ಅಂಡ್ ಎ ಮಲ್ಟಿ ಟಾಸ್ಕರ್ ಅಂಡ್ ಆಲ್ಸೋ ಮಲ್ಟಿ ಟ್ಯಾಲೆಂಟೆಡ್ ಸ್ಟೂಡೆಂಟ್. ಶಿ ವಾಸ್ ದ ಹೆಡ್ ಗರ್ಲ್ ಆಫ್ ವೇರ್. ಎಲ್ಲ ಮಕ್ಕಳನ್ನು ಆಸೆ ಪಡ್ತಿದ್ಲು. ಎಲ್ಲರ ಜೊತೆಯಲ್ಲೂ ಸಹ ತುಂಬ ಚೆನ್ನಾಗಿ ಬೈಂಡಿಂಗ್ ಇತ್ತು, ಕಂಫರ್ಟಬಲ್ ಝೋನ್ ಇತ್ತು ಇವಳ ಜೊತೆ ಇರಬೇಕಾದ್ರೆ. ಬೇರೆಯವ್ರಿಗೂ ಹೇಳ್ಕೊಡ್ತಿದ್ಲು ಆ್ಯಂಡ್ ಇಟ್ ವಾಸ್ ಎ ಫೈನ್ ಜರ್ನಿ ಫಾರ್ ಹಸ್. ಖಂಡಿತ ಅಂದ್ರೆ ಬೇರೆ ಸ್ಟೂಡೆಂಟ್ ಹೋಲಿಕೆ ಮಾಡಿದ್ರೆ ಇವ್ರಲ್ಲಿ ಏನು ಒಂದು ವ್ಯತ್ಯಾಸ ಇತ್ತು? ಅಂದ್ರೆ ಎಲ್ಲ ಸ್ಟೂಡೆಂಟ್ ಡಿಫ್ರೆಂಟ್ ಇರುತ್ತೆ, ಇವ್ರಿಗೆ ಏನು ಪ್ಲಸ್ ಆಯ್ತು ಅಂತ ಅನಿಸ್ತದೆ? ಇವಳಿಗೆ ಹೆಡ್ ಗರ್ಲ್ ಆಗಿದ್ಲು, ಜವಾಬ್ದಾರಿ ಜಾಸ್ತಿ ಇತ್ತು. ಆ ಜವಾಬ್ದಾರಿ ಜೊತೆ ಓದೋ ಜವಾಬ್ದಾರಿ ಇತ್ತು. ಸೊ ಯಾವಾಗ ಟೈಮ್ ಸಿಗ್ತಿತ್ತೋ ಆ ಜವಾಬ್ದಾರಿ, ಎರಡೂ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿರ್ವಹಿಸಿದ್ದಾಳೆ. ಆ್ಯಂಡ್ ಆಲ್ಸೋ ಸೆಕ್ರೆಟರಿ ಸರ್, ನಮ್ಮ ಶ್ರೀಕಾಂತ್ ಸರ್ ಅಂತ ಹೇಳಿ ನಮ್ಮ ಅವರು ಸೆಕ್ರೆಟ್ರಿ, ಅವ್ರ ಹತ್ರ ಹೋದಾಗ ಇವಳು ಏನು ಕೇಳ್ಕೊತಿದ್ಲೋ ಕೊಡ್ತಾ ಇದ್ರು. ಟ್ರಿಪ್ ಬೇಕು ಅಂದಾಗ ಎಸ್ ಅನ್ನೋರು. ಹಾಗಾಗಿ ಮತ್ತೆ ನಮ್ಮ ಆ್ಯನ್ಯುವಲ್ ಡೇಗೆ ನಾವು 10th ಅವ್ರು ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ಇವರೆಲ್ಲ ಹೋಗಿ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಆಗಲಿ ಅಂತ ಹೇಳಿ ಇವ್ರಿಗೂ ಎಲ್ಲ ಚಾನ್ಸ್ ಕೊಟ್ಟು ತುಂಬಾ ಚೆನ್ನಾಗಿ ಆನ್ಯುವಲ್ ಡೇನೂ ಆಯಿತು. ವಿಜಯ ಭಾರತಿ ವಿದ್ಯಾಲಯದಲ್ಲಿ ಎಷ್ಟು ಜನ ಎಕ್ಸಾಮ್ ಬರ್ತಿದ್ದಾರೆ? ಈ ಸತಿ 125 ಮೆಂಬರ್ಸ್ ಎಕ್ಸಾಮ್ ಬರ್ದಿದ್ದಾರೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗಿರೋ ಕಾಣಿಸ್ತಿದ್ದಾರೆ. ಇನ್ನು ಡೌನ್ಲೋಡ್ ಆಗ್ತಾ ಇದೆ. ಇದು ನಮಗೆ ಯಶಸ್ಸನ್ನು ತಂದುಕೊಟ್ಟಿದೆ. ಇಟ್ಸ್ ಎ ಫೆದರ್ ಟು ಅವರ್ ವಿಜಯ ಭಾರತಿ. ಪರಂಜ್ಯೋತಿ BR ಅಂತ. ಇವಿಷ್ಟು ಜಾನ್ವಿ ಪೋಷಕರ ಮತ್ತು ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾರ್ ನ್ಯೂಸ್ ಫಸ್ಟ್ ಬೆಂಗಳೂರು.